ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನುವ ಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆಬೆನು ಕೂಡಲ ಸಂಗಮ ದೇವ. ನಾವು ಜಮೀನಿನಲ್ಲಿ ಭತ್ತ ರಾಗಿ ಜೋಳ ಒಟ್ಟಾರೆ ಬೆಳೆ ಬೆಳೆಯುವಾಗ ಬೇಡವಾದ ಕಸ ಹುಟ್ಟಿ ಈ ಕಳೆಯನ್ನು ಕಾಲ ಕಾಲಕ್ಕೆ ಕಿತ್ತು ಹಾಕದೆ ಹೋದರೆ ಪೈರುಗಳು ಸುಳಿತೆಗೆದು ಚಿಗುರಲಾರದೆ ಬೆಳೆಯಲಾರದೆ ಕಮರಿ ಹೋಗುತ್ತವೆ. ಹಾಗೆ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದ ಸಾಧಕನಿಗೆ ಆಗಾಗ ಅವರಲ್ಲಿ ಅವಗುಣ ಅಂದರೆ ಕೆಟ್ಟ ಗುಣಗಳು ಹೊರಬಂದು ಅಡ್ಡಿಪಡಿಸುತ್ತವೆ. ಆದುದರಿಂದಲೇ ಇಲ್ಲಿ ಬಸವಣ್ಣ ಎನ್ನ ಅವಗುಣವೆಂಬ ಕಸವನ್ನು ಕಿತ್ತು ಸಲಹೆಯ ತಂದೆ ಎಂದು ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮದೇವೆಂದು ಬೇಡಿಕೊಳ್ಳುತ್ತಿದ್ದಾರೆ. ಭೂಮಿಯ ಮೇಲೊಂದು ಪ್ರಳಯದ ಅಂದರೆ ವಿನಾಶಕಾರಿಯಾದ ಕಸ ಹುಟ್ಟಿ ತಿಳಿಯಲದು ಅಂದರೆ ತಿಳಿಯಲು ಆಗುತ್ತಿಲ್ಲ, ಎಚ್ಚರವಾಗಿರಲು ಬಿಡುತ್ತಿಲ್ಲ ಎಂಬ ಸಾಲು ಒಂದೆಡೆ ಭೂಮಿಯ ಮೇಲಿನ ಕಳೆಯನ್ನು, ಮತ್ತೊಂದೆಡೆ ನಮ್ಮೊಳಗೆ ಹುಟ್ಟುವ ಅವಗುಣಗಳೆಂಬ ಕಳೆಯನ್ನು ಸಂಕೇತಿಸುತ್ತದೆ. ಈ ಕಳೆ ಅಥವಾ ಅವಗುಣವನ್ನು ಕೀಳದಿದ್ದರೆ ನಾನು ಬೆಳೆಯಲಾರನು ಎನ್ನುವ ಬಸವಣ್ಣವರು ಮತ್ತು ಕಿತ್ತು ಸಲಹೆಯ ತಂದೆ ಎಂದು ಮೊರೆ ಇಡುತ್ತಿದ್ದಾರೆ. ಸುಳಿದೆಗೆದು ಬೆಳೆವೆನು ಎಂಬ ಪದದ ಬಹಳ ವಿಶೇಷವಾಗಿದೆ. ಜಮೀನಿನಲ್ಲಿ ಕಳೆ ಕಿತ್ತ ಮೇಲೆ ಬೆಳೆ ಹುಲುಸಾಗಿ ಬೆಳೆಯುವುದರಲ್ಲವೇ ಹಾಗೆ ನಾನು ಬೆಳೆಯಬೇಕು ಎಂಬ ಭಾವ ಬಸವಣ್ಣನವರದು. ಇದೊಂದು ಆತ್ಮಾವಲೋಕನದ ವಚನವಾಗಿದೆ. ಇಂತಹ ಅಂತರ ನಿರೀಕ್ಷಣಾ ಕ್ರಮದಿಂದ ಸಾಧಕನ ಸಾಧನೆ ಪರಿಪೂರ್ಣವಾಗುತ್ತದೆ ಎಂಬುದು ಇಲ್ಲಿನ ಆಶಯವಾಗಿದೆ. ಇದು ಈ ವಚನದ ತಾತ್ಪರ್ಯ. ಚಂದ್ರನಂತೆ ಕಳೆ ಸಮನಿಸಿತ್ತನಿಗೆ ಸಂಸಾರವೆಂಬ ರಾಹು ಸರ್ವಗ್ರಾಹಿಯಾಗಿ ನುಂಗಿತ್ತಯ್ಯ. ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು, ಇನ್ನೆಂದಿಗೆ ಮೋಕ್ಷವಾಹುದೋ ಕೂಡಲ ಸಂಗಮ ದೇವ. ಈ ವಚನ ಭವ ಸಂಸಾರ ಐಹಿಕ ಸುಖ ದುಃಖಗಳಿಂದ ಬಿಡುಗಡೆಗೊಳ್ಳಲು ಬಸವಣ್ಣ ತೋರಿಸುತ್ತಿರುವ ಆತರವನ್ನು ಹೇಳುತ್ತದೆ. ಆಕಾಶದಲ್ಲಿ ಹೊಳೆಯುವ ಚಂದ್ರನಿಗೆ ಆಗಾಗ ರಾಹು ಎಂಬ ಗ್ರಹದಿಂದ ಕೇಡು ಉಂಟಾಗುವಂತೆ ನನಗೂ ಕೂಡ ಉಂಟಾಗುತ್ತಿದೆ. ಈ ಸಂಸಾರವೆಂಬ ರಾಹು ನನ್ನನ್ನು ಪೂರ್ತಿಯಾಗಿ ನುಂಗುತ್ತಿದೆ ಅಯ್ಯ. ಇಂದು ನನ್ನ ದೇಹಕ್ಕೆ ಈ ಭವ ಸಂಸಾರ ಬಂಧನದಿಂದ ಗ್ರಹಣವಾಯಿತು, ಇನ್ನೆಂದಿಗೆ ನನಗೆ ಮೋಕ್ಷ ದೊರಕುವುದು ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಇಲ್ಲಿ ದುಃಖಿಸುತ್ತಿದ್ದಾರೆ. ಇಲ್ಲಿ ಸಂಸಾರ ಎಂಬುದಕ್ಕೆ ಈ ಭೂಮಿಯ ಮೇಲಿರುವ ದೇಹದ ಸುಖ, ರಾಜ್ಯ ಸುಖ, ಹಣದ ಸುಖ, ಖ್ಯಾತಿಯ ಸುಖ ಮುಂತಾದವುಗಳಿಗೆ ಅಂಟಿಕೊಳ್ಳುವ ಸ್ಥಿತಿ ಎಂದು ಅರ್ಥ. ಇದನ್ನು ತತ್ವಶಾಸ್ತ್ರದ ಭಾಷೆಯಲ್ಲಿ ಮಾಯೆ ಎನ್ನಲಾಗುತ್ತದೆ. ಈ ಮಾಯೆ ಸಾಧಕರಿಗೆ ಸದಾ ಅಡ್ಡಿಯುಂಟು ಮಾಡುತ್ತದೆ. ಇದರಿಂದ ಬಿಡಿಸಿಕೊಳ್ಳಲು ಬಸವಣ್ಣನವರು ಇಲ್ಲಿ ಪ್ರಯತ್ನಿಸುತ್ತಿರುವ ಚಿತ್ರಣವಿದೆ. ಇದೇ ಈ ವಚನದ ತಾತ್ಪರ್ಯ.